ರಣಭೀಕರ ಪ್ರವಾಹ ಪ್ರಕೋಪಕ್ಕೆ ತತ್ತರಿಸಿದೆ ಈಗ ಅಸ್ಸಾಂ. ರಾತ್ರಿ ಇಡೀ ಸುರಿದ ಮಳೆಗೆ ಪ್ರವಾಹ ಪರಿಸ್ಥಿತಿ ಭೀಕರಗೊಂಡಿದೆ. ಮೃತ್ಯು ಕೂಪವಾದ ಅಸ್ಸಾಂನ ಜನತೆ. ರಣಭೀಕರ ಪ್ರವಾಹದಿಂದಾಗಿ ಜನರು ತತ್ತರಿಸುವಂತ ಪರಿಸ್ಥಿತಿ ಎದುರಾಗಿದೆ ಈಗ ಅಸ್ಸಾಂನಲ್ಲಿ. ಅಸ್ಸಾಂನಲ್ಲಿ ರಣಭೀಕರ ಪ್ರವಾಹದಿಂದಾಗಿ ಈಗ ಜನರು ತತ್ತರಿಸುವಂತ ಪರಿಸ್ಥಿತಿ ಎದುರಾಗಿದೆ. ಈಗ ಅಸ್ಸಾಂನ 5 ಜಿಲ್ಲೆಗಳಲ್ಲಿ ಕಂಡು ಕೇಳರಿಯದ ಪ್ರವಾಹ. ಇನ್ನೂ ಕೂಡ ಮಳೆರಾಯ ಅಲ್ಲಿ ಶಾಂತವಾಗ್ತಾ ಇಲ್ಲ. ಅಲ್ಲಲ್ಲಿ ಪ್ರವಾಹ ಉಂಟಾಗಿ ಲಕ್ಷ ಜನರನ್ನ ಸಂತ್ರಸ್ತರನ್ನಾಗಿ ಮಾಡಿದ ಪ್ರವಾಹ. ಈಗಾಗಲೇ RCB ಮಾಲಿಕೆ ಅನನ್ಯ ಬಿರ್ಲಾ ಅವರು ಸಹಿತ ತಮ್ಮ ತಂಡವನ್ನ ಕಟ್ಟಿಕೊಂಡು ಅಲ್ಲಿ ಪರಿಹಾರ ಕೊಡಲಿಕ್ಕೆ ಮುಂದಾದರು. ಅಲ್ಲಿಯ ಸಂತ್ರಸ್ತರಿಗೆ ಸಂತೈಸಲಿಕ್ಕೆ ಮುಂದಾದರು. ಇದೆಲ್ಲದರ ಮಧ್ಯೆ ಈಗ ಕಳೆದ 24 ಗಂಟೆಗಳಲ್ಲಿ ಇಬ್ಬರನ್ನ ಬಲಿ ಪಡೆದಿದೆ ಈ ಪ್ರವಾಹ. ಈಗ ರಾತ್ರಿ ಇಡೀ ಸುರಿತಾ ಇದೆ ಮಳೆ. ಭೀಕರ ಪ್ರವಾಹಕ್ಕೆ ಬಲಿಯಾದವರ ಸಂಖ್ಯೆ 95ಕ್ಕೆ ಏರಿಕೆಯಾಗಿದೆ. ಯಾವಾಗ ನಾಗಾಲ್ಯಾಂಡ್ನಲ್ಲಿ ಅತಿ ಹೆಚ್ಚು ಮಳೆ ಆಯಿತು, ಆ ಮಳೆಯಿಂದಾಗಿ ಅಸ್ಸಾಂನ ಈಸ್ಟ್ ಭಾಗಕ್ಕೆ ಅತಿ ಹೆಚ್ಚು ಪ್ರವಾಹ ಉಂಟಾಗಿದೆ. ಈಗ ಅಪಾಯದ ಮಟ್ಟ ಮೀರಿ ಪ್ರವಾಹ ಉಂಟಾಗಿದೆ. ಪ್ರವಾಹಕ್ಕೆ ಅತಿ ಹೆಚ್ಚು ಹಾನಿಗೊಳಗಾದಂತಹ ಶಿವಸಾಗರ ಜಿಲ್ಲೆ. ಈ ಜಿಲ್ಲೆಯೊಂದರಲ್ಲಿ 60,000ಕ್ಕೂ ಅಧಿಕ ನೆರೆ ಸಂತ್ರಸ್ತರು. ರಣಭೀಕರ ಪ್ರವಾಹ ಪ್ರಕೋಪಕ್ಕೆ ಅಸ್ಸಾಂನ ಜನತೆ ಸಂಪೂರ್ಣ ತತ್ತರಿಸಿದೆ. ಈಗ ರಾತ್ರಿ ಇಡೀ ಸುರಿತಾ ಇದೆ ಮಳೆ. ಒಂದು ಕ್ಷಣಕ್ಕೂ ಗ್ಯಾಪ್ ಕೊಡ್ತಾ ಇಲ್ಲ ಮಳೆ. ಅಷ್ಟೊಂದು ಭೀಕರವಾಗಿ ಮಳೆ ಆಗ್ತಾ ಇದೆ. ಮೃತ್ಯು ಕೂಪವಾಗಿದೆ ಈಗ ರಣಭೀಕರ ಪ್ರವಾಹದಿಂದಾಗಿ. ಅಲ್ಲಿಯ ಜನ ಮನೆಯಿಂದ ಹೊರಗೆ ಬರಲಿಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ಮನೆಯೊಳಗಡೆ ನೀರು ನುಗ್ಗಿದೆ, ಜನರಿಗೆ ಇರೋಕೆ ಸೂರು ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಅಸ್ಸಾಂನಲ್ಲಿ. ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಊಟ ಇಲ್ಲ. ಸೂರನ್ನ ಕಳೆದುಕೊಂಡು ಸಂತ್ರಸ್ತರಾಗಿದ್ದಾರೆ ಅಲ್ಲಿಯ ಜನತೆ. ಒಂದಲ್ಲ ಎರಡಲ್ಲ 14 ಜಿಲ್ಲೆಗಳಿಗೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಲೇ ಇದೆ ಮೃತರ ಸಂಖ್ಯೆ. ಈಗ ಕಳೆದ 24 ಗಂಟೆಗಳಲ್ಲಿ ಇಬ್ಬರನ್ನ ಬಲಿ ಪಡೆದಿದೆ ಪ್ರವಾಹ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸಂತ್ರಸ್ತರಿಗೆ ಯಾವ ಪರಿಹಾರವನ್ನ ನೀಡುತ್ತೋ ಕಾದು ನೋಡಬೇಕಾಗಿದೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ರಣಭೀಕರ ಮಳೆಗೆ ಅಲ್ಲಿಯ ಜನ ತತ್ತರಿಸಿದ್ದಾರೆ ಅನ್ನೋದನ್ನ. ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ. ತಮ್ಮ ಮನೆಯ ಚಾವಣಿಗಳ ಮೇಲೆ ರಗ್ಗನ್ನ ಹೊದಿಕಿಕೊಂಡು ಕೂತಿದ್ದಾರೆ. ಅಷ್ಟರ ಮಟ್ಟಿಗೆ ಪ್ರವಾಹ ಉಂಟಾಗಿ ಅಲ್ಲಿಯ ಜನತೆ ಈಗ ನಲುಗುತ್ತಿದ್ದಾರೆ. 60,000ಕ್ಕೂ ಅಧಿಕ ನೆರೆ ಸಂತ್ರಸ್ತರಿದ್ದಾರೆ ಆ ಜಿಲ್ಲೆಯಲ್ಲಿ. ಈಗ ರಣಭೀಕರ ಪ್ರವಾಹ ಪ್ರಕೋಪಕ್ಕೆ ಜನರು ಸಂಪೂರ್ಣ ತತ್ತರಿಸಿದ್ದಾರೆ. ಮಳೆಯಿಂದಾಗಿ ಅಲ್ಲಲ್ಲಿ ಗುಡ್ಡ ಕುಸಿತಗಳು ಕೂಡ ಉಂಟಾಗ್ತಾ ಇದೆ. ರಾತ್ರಿ ಇಡೀ ಸುರಿದ ಮಳೆಗೆ ಇಷ್ಟೊಂದು ನೀರು ಸಂಗ್ರಹವಾಗಿದ್ದು ಮೃತ್ಯು ಕೂಪವಾಗಿದೆ ಅಲ್ಲಿ. ಈಗ ಅಸ್ಸಾಂನ 5 ಜಿಲ್ಲೆಗಳಲ್ಲಿ ಕಂಡು ಕೇಳರಿಯದ ಪ್ರವಾಹ ಇದು. ಈ ಹಿಂದೆಯೂ ಸಹಿತ ಇದೇ ರೀತಿ ಅಸ್ಸಾಂನ ಜನತೆ ನಲುಗಿದ್ರು ಫ್ಲಡ್ನಿಂದಾಗಿ. ಈಗ ಮತ್ತೆ ಮರುಕಳಿಸಿದೆ ಈಗ ಜೀವ ಹಿಂಡುವ ಪ್ರವಾಹ. ರಾತ್ರಿ ಇಡೀ ಸುರಿದ ಮಳೆಗೆ ಪ್ರವಾಹದ ಪರಿಸ್ಥಿತಿ ಈ ರೀತಿ ಇದೆ. ಈಗ ಅಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ ಮಳೆಯಲ್ಲಿ. ಹೀಗಾಗಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಹವಾಮಾನ ಇಲಾಖೆ. ಕಳೆದ 24 ಗಂಟೆಗಳಲ್ಲಿ ಆದಂತ ಮಳೆ ಇದು. ಭೀಕರ ಪ್ರವಾಹಕ್ಕೆ ಬಲಿಯಾದವರ ಸಂಖ್ಯೆ 95ಕ್ಕೆ ಏರಿಕೆಯಾಗಿದೆ. ರಾತ್ರಿ ಇಡೀ ಸುರಿತಾ ಇದೆ ಮಳೆ. ತಮ್ಮ ಮನೆಯ ಚಾವಣಿಗಳ ಮೇಲೆ ಕುಳಿತುಕೊಂಡು ಈಗ ಜನರು ತಮ್ಮ ಪ್ರಾಣ ರಕ್ಷಣೆಗೆ ಒದ್ದಾಡ್ತಾ ಇದ್ದಾರೆ ಅಲ್ಲಿಯ ಜನ. ಈಗಾಗಲೇ ಈ ಪ್ರವಾಹಕ್ಕೆ ಸಾಕಷ್ಟು ಜನ ತಮ್ಮ ಗುಂಪನ್ನ ಕಟ್ಟಿಕೊಂಡು ಅಲ್ಲಿಯ ಸಂತ್ರಸ್ತರಿಗೆ ನೆರವಾಗ್ತಾ ಇದ್ದಾರೆ. ರಣಭೀಕರ ಪ್ರವಾಹ ಪ್ರಕೋಪಕ್ಕೆ ಈಗ ಅಸ್ಸಾಂ ಸಂಪೂರ್ಣ ನಲುಗುತ್ತಾ ಇದೆ. ಅಸ್ಸಾಂನ 5 ಜಿಲ್ಲೆಗಳಲ್ಲಿ ಪ್ರವಾಹವಾಗಿರುವಂಥದ್ದೀಗ.
ಯಾವ ರೀತಿ ತಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಕೂತಿದ್ದಾರೆ ನೋಡಿ ಅಲ್ಲಿಯ ಜನ. ಅಷ್ಟೊಂದು ಪ್ರಾಣ ಭಯ ಉಂಟಾಗಿದೆ ಈಗ ಅಲ್ಲಿ. ಯಾವಾಗ ಈ ವರುಣ ಶಾಂತನಾಗ್ತಾನೋ ಅಂತ ಬೇಡಿಕೊಳ್ತಾ ಇದ್ದಾರೆ ಅಲ್ಲಿಯ ಜನತೆ. ಲಕ್ಷ ಲಕ್ಷ ಜನರನ್ನ ಸಂತ್ರಸ್ತರನ್ನಾಗಿ ಮಾಡಿದೆ ಈ ಒಂದು ಪ್ರವಾಹ. ಈಗ ಒಂದಲ್ಲ ಎರಡಲ್ಲ 14 ಜಿಲ್ಲೆಗಳಿಗೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.